ಅವಾಗ ಇದನ್ನ ಅವ್ರು ಮದ್ಯಪಾನಕ್ಕೋಸ್ಕರನೇ ಹಿತ್ತಾಳೆಯಿಂದ ಮಾಡಿಸ್ಕೊಂಡಿದ್ದಂಥ ಒಂದು ಕ್ಯೂಟ್ ಪುಟಾಣಿಯಾದಂಥ ಒಂದು ಪೆನಲ್ ಥರ. ಇಲ್ಲಿ ಕಾಸ್ಟ್ಲಿನ ಬೇರೆ ಬೇರೆ ದೇಶದಿಂದ ಬರ್ತೈತಿರಲ್ಲ, ಅವಾಗ ಎಷ್ಟು ಬೇಕು ಅಷ್ಟು ಹಾಕೊಂಡು ಅವು ಹನಿ ಬಿತ್ತಲ್ಲಿ ಹಾಕೊಂಡು ಮಾಡ್ತಾರೆ. ಈಗಿನ ಸ್ಟೀಲ್ ಮೊದಲಿನ ಸ್ಟೀಲ್ ರೀ ಅದು. ಮೊದಲಿನ ಸ್ಟೀಲು, ಈಗಿನ ಸ್ಟೀಲ್ ಅಲ್ರಿ ಅದು. ರಾಜರು ಊಟ ಮಾಡ್ತಾ ಇರುವಂಥ ತಟ್ಟೆ ನೋಡ್ಬೋದು ನೀವು, ಎಲ್ಲ ಕಂಪ್ಲೀಟ್ ತಾಮ್ರದಿಂದ ಕವರ್ ಆಗಿದೆ, ಹಿತ್ತಾಳೆಯಿಂದ ಕವರ್ ಆಗಿದೆ. ಇವೆಲ್ಲ ಸಾಗವಾಣಿ ಇರೋದಲ್ಲ, ಸಾಗವಾಣಿ. ಅದು ಈಗ ಮಣ್ಣು ತರ್ತಾರ ಅವನ್ನೆಲ್ಲ. ಹಾಂ, ಡೈನಿಂಗ್ ಸೆಟ್ ಇವೆಲ್ಲ. ಇಲ್ಲಿ ಬಂದರೆ ಊಟಕ್ಕೆ ಕೊಂಡೋದ ಮಾಡೋದ ಇವೆಲ್ಲ ರೀ, ಬಾಂಡೆ ಕೊಡೋದ ಮಾಡೋದ್ರಿ. ಇದು 90ರಿಂದ ಈಚೆಗೆ ಈ ರೀತಿ ಪದ್ಧತಿ ಬಂದಿದ್ದು. ಅದಕ್ಕೂ ಮುಂಚೆ ಈ ರೀತಿ ಎಲ್ಲ ಇರ್ತಾ ಇರಲಿಲ್ಲ. ಯಾಕೆಂದರೆ ಡಿಸೈನು ಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ. ಪಿಂಗಾಣಿದು ಯಾಕೆ ಸರ್ ಈಗ ತೆಗ್ದಿಟ್ರೆ ಆಯ್ತಾ? ಮೊದಲಿನ ಕಾಲದ ಸಿಗೋದಿಲ್ಲ, ನಿಮಗೆ ತೋರಿಸೋದ್ರಿ. ಬಾಂಡ್ಲಿ ಬಜ್ಜಿ ಪಲ್ಯಗಳೆಲ್ಲ ಮಾಡೋದು. ಓ, ನೀರು ಕುಡಿಯೋದು. ಕಾಫಿ ಮಗ್ಗು, ಕಾಫಿ ಅಥವಾ ಟೀ. ಈಗಿನ ಸ್ಟೀಲ್ ಮೊದಲಿನ ಸ್ಟೀಲ್ ರೀ ಅದು. ಮೊದಲಿನ ಸ್ಟೀಲು, ಈಗಿನ ಸ್ಟೀಲ್ ಅಲ್ರಿ ಅದು. ಎಷ್ಟು ಗಟ್ಟಿ ಇದೆ ಸರ್? ಹೌದ್ರಿ, ಈಗಿನ ಸ್ಟೀಲ್ ಅಲ್ರಿ ಅದು. ಒಂದು 3/4 kg ಇದೆ. ಈ ನೆಗೋರಿ ನೋಡ್ರಿ. ಓಕೆ, ನನ್ಗೆ ಇಟ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಗಟ್ಟಿ ಇದೆ. ಇವಾಗೆಲ್ಲ ಈ ರೀತಿ ಕ್ವಾಲಿಟಿ ಇಲ್ಲ, ಈಗೆಲ್ಲ ಕ್ವಾಲಿಟಿ ಇಲ್ರಿ. ಈಗ ಎಷ್ಟು ವಜನ್ ಅದ ನೋಡ್ರಿ ಇವೆಲ್ಲ. ಹೌದು, ಇದ್ರಾಗ ಊಟ ಈಗಾದ್ರೆ ಇದ್ರಾಗ ಊಟ ಮಾಡ್ತಾರ್ರಿ. ಯಾರು ಇವ್ರ ಮಾಲಕ್ರಿ ಇದ್ರಲ್ಲೇ ಊಟ ಈಗ ಸದ್ಯ ಇದ್ರಾಗ ಊಟ ಮಾಡ್ತಾರ್ರಿ. ನಾವು ರಾಜ ವೈಭೋಗದ ತಟ್ಟೆ ಕೇಳಿದ್ರು, ರಾಜರು ತಟ್ಟೆ ಹೇಗಿರುತ್ತೆ ಅಂತ. ಅವಾಗ ಚಿನ್ನದ್ದು ಬೆಳ್ಳಿದ್ ಇರ್ತಾ ಇತ್ತು, ಅದೇ ಸಿಲ್ವರ್ ಇವಾಗಿರೋದು ಯೂಸ್ ಮಾಡ್ತಾ ಇರೋದು. ಈಗ ಸದ್ಯ ಮಾಡ್ತಾರ್ರಿ. ಈಗ ಊಟಕ್ಕೋಸ್ಕರನೇ ಊಟಕ್ಕೆಲ್ಲ ಅದಕ್ಕೆ ಕಡೆಗೆ ಇಟ್ಟು ಬಿಟ್ಟಿರೋಣಲ್ಲ. ನಾನೇನ್ ಅನ್ಕೊಂಡೆ ಗೊತ್ತಾ, ಯಾವ್ದೋ ತಪ್ಪಲಿ ಮೇಲೆ ಮುಚ್ಚೋದಕ್ಕೆ. ಇಲ್ಲ ಮುಚ್ಚೋದಲ್ರಿ. ನೋಡಿ, ಅವಾಗಿನ ಕಾಲದಲ್ಲಿ ರಾಜರು ತಟ್ಟೆನೂ ಕೂಡ ಇದಕ್ಕಿಂತ ತುಂಬಾ ದೊಡ್ಡದಾಗಿತ್ತು. ಅದಕ್ಕೆ ಕೂಡ ರಾಜ ಭೋಜನ ಅಂತಲೇ ಹೆಸರು ಹೇಳ್ತಾ ಇದ್ದಿದ್ದು. ಯಾಕೆಂದರೆ ತುಂಬ ದೊಡ್ಡದು ಬೆಳ್ಳಿ ತಟ್ಟೆಯಲ್ಲಿ ಇಟ್ಕೊಂಡು ಎಲ್ಲ ಹಲವಾರು ವಿವಿಧ ಪದಾರ್ಥಗಳನ್ನ, ಆಹಾರ ಖಾದ್ಯಗಳನ್ನ ಇಟ್ಕೊಂಡು ರಾಜ ವೈಭೋಗದಿಂದ ಗಾಂಭೀರ್ಯದಿಂದ ಊಟ ಮಾಡ್ತಾ ಇದ್ರು. ಆದರೆ ಕಾಲಾಂತರ ನಂತರ ರೂಪಾಂತರ ಪಡೀತು. ಚಿನ್ನ ಹೋಯ್ತು, ಬೆಳ್ಳಿ ಬಂತು, ಬೆಳ್ಳಿ ಹೋಯ್ತು, ಸಿಲ್ವರ್ ಬಂತು. ಇವರೆಲ್ಲ ಮೊದಲು ಬೆಳ್ಳಿ ತೋಟ ಎಲ್ಲ ಇದಾವ್ರಿ, ಎಲ್ಲ ಹಾಳಾಗಿ ಹೋಯ್ತ್ರಿ. ಅದೆಲ್ಲ ಸಂಸ್ಥಾನ ಯಾವಾಗ ಹೋತ್ರಿ, ಅವಾಗೆಲ್ಲ ಹೋತ್ರಿ, ಎಲ್ಲ ಯಾವುದೋ ಉಳಿದಿಲ್ರಿ. ಇಲ್ಲಿ ಮನೇಲಿ ಬೆಳ್ಳಿದೇನು ಇಲ್ಲ, ಈಗೇನಿಲ್ರಿ. ಎಲ್ಲ ಅವರೆಲ್ಲ ಓದ್ದಾರಲ್ಲ. ಈ ಥರದ ಪಾತ್ರೆಗಳನ್ನ ತಗೋತೀವಿ ಅಂದ್ರೆ ಇಷ್ಟು ಗಟ್ಟಿ ಸಿಗೋದೇ ಸಿಗೋದಿಲ್ಲ. ಯಾಕೆ ಅಷ್ಟು ಗಟ್ಟಿ ರೀತಿಯಾಗಿ ಕ್ವಾಲಿಟಿಯಾಗಿ ತಯಾರು ಮಾಡ್ತಾ ಇಲ್ರಿ. ಅಲ್ಲ, ಎಲ್ಲ ತಗ್ಗೋಗ್ತವೆ, ಎಲ್ಲಿ ಹೋಗ್ತಾರೆ ಅದು. ಇದು ನೋಡಿ, ಹಿತ್ತಾಳೆದು ಎಷ್ಟು ದೊಡ್ಡದಿದೆ. ಕಿಲಾಯಿ ಮಾಡಿಸಿರ್ತಾರೆ ನೋಡ್ರಲ್ಲ, ಮೊದಲೆಲ್ಲ ಹಿತ್ತಾಳೆ ಕಿಲಾಯಿ ಮಾಡಿಸಿದ್ರಲ್ಲ. ಇದು ಸರ್ ಅವ್ರೇನು ಡ್ರಿಂಕ್ಸ್ ಮಾಡೋದಾಗ ಎಲ್ಲರ ಹೌದಾ, ಮೊದಲಿನ ಕಾಲದಾಗ ಡ್ರಿಂಕ್ಸ್ ಹಾಕೋದಿರ್ಬೇಕು ಬಹುಶಃ. ರಾಜರಿಗೆ ರೀ ಈ ರೀತಿ ಹಿತ್ತಾಳೆದು ಸಣ್ಣದ ಇತ್ರಾಗ ಹಾಕಿ. ರಾಜರು ಡ್ರಿಂಕ್ಸ್ ಮಾಡಬೇಕಾದ್ರೆ ಅವರು ಕ್ಯಾರಿ ಮಾಡ್ತಾ ಇದ್ದಿದ್ದು ಎಲ್ಲ ಕಡೆನೂ ಕೂಡ. ಎಲ್ಲೆಡೆ ಸ್ವಲ್ಪ ಇಟ್ಟಿಟ್ಟು ಹಾಕೊಂಡು. ಹೌದು, ಅಂದ್ರೆ ಅದ್ರ ಕಾಸ್ಟ್ಲಿ ಭಾಡ್ರಲ್ಲ. ಆಗಿನ ಕಾಸ್ಟ್ಲಿನ ಬೇರೆ ಬೇರೆ ದೇಶದಿಂದ ಬರ್ತೈತಿರಲ್ಲ, ಅವಾಗ ಎಷ್ಟು ಬೇಕು ಅಷ್ಟು ಹಾಕೊಂಡು ಅವು ಹನಿ ಬಿತ್ತಲ್ಲಿ ಹಾಕೊಂಡು ಮಾಡ್ತಾರೆ ನಾವು. ಓ, ಹಾಗಾದ್ರೆ ಹನಿ ಅಂದ್ರೆ ತುಂಬಾ ಗ್ಲಾಸ್ ಕಟ್ಲೆ ಕುಡಿತಾ ಇರ್ಲಿಲ್ಲ ಅವರು, ಒಂದು ಡ್ರಾಪ್ ಅಷ್ಟೇ. ನೋಡಿ ಎಷ್ಟು ಚಿಕ್ಕದಾಗಿ ರಾಜರು ಕುಡಿತಾ ಇದ್ರು ಅಂದ್ರೆ ಒಂದು 10 ml ಕೂಡ ಸೇರಲ್ಲ, ಅಷ್ಟು ಚಿಕ್ಕದಾಗಿದೆ. ಯಾಕೆಂದ್ರೆ ಇದರಲ್ಲಿ ಮದ್ಯಪಾನ ಮಾಡ್ಬೇಕಂದ್ರೆ ಒಂದು ಡ್ರಾಪ್ ಅಷ್ಟೇ ಹಾಕೊಂಡು ಕುಡಿತಾ ಇದ್ರು. ಅದಕ್ಕೋಸ್ಕರ ಇದೆಲ್ಲ ಕಡೆ ಕ್ಯಾರಿ ಮಾಡ್ತಾ ಇದ್ರು. ಅದು ಇಲ್ಲೂ ಕೂಡ ನೋಡ್ಬೋದು ನಾವು. ಈ ತರ ವಸ್ತುಗಳು ಎಲ್ಲೂ ಸಿಗಲ್ಲ. ಇಲ್ಲಿ ಸಿಕ್ಕಿರೋದು ನಿಜವಾಗ್ಲೂ ಅಪರೂಪ ಮತ್ತೆ ವಿಶೇಷವಾಗಿದೆ, ನೀವು ನೋಡ್ಬೋದು.
ಇವಾಗ ವೀಕ್ಷಕರೇ, ಹಳೆ ಕಾಲದಲ್ಲಿ ರಾಜರ ಮನೆತನಗಳಾಗಿರ್ಬೋದು, ಗೌಡಗಿರಿ ಮನೆತನಗಳಾಗಿರ್ಬೋದು, ಯಾವ ರೀತಿ ವಸ್ತುಗಳನ್ನ ಬಳಸ್ತಾ ಇದ್ರು ಅಡುಗೆ ಮಾಡೋದಕ್ಕೆ ಅನ್ನೋದಕ್ಕೆ ಇದೊಂದು ಕಿಚನ್ ಐಟಮ್ಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ಬೋದು, ಇದು ನಾವು ಇವಾಗ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ, ಪ್ಲಾಸ್ಟಿಕ್ ಮಗ್ಗಳಲ್ಲಿ ನೀರು ಕುಡಿತೀವಿ. ಇವಾಗ ಪಿಂಗಾಣಿ ಇಟ್ಕೊಂಡು, ತಾಮ್ರದ ಇಟ್ಕೊಂಡು ನೀರು ಕುಡಿತಾ ಇದ್ರು. ಅದಕ್ಕೊಂದು ಸಾಕ್ಷಿಯಾಗಿದೆ. ಇದು ಕೂಡ ಯಾರಾದ್ರೂ ಗೆಸ್ಟ್ ಬಂದರೆ ಮನೆಗೆ ಡೈನಿಂಗ್ ಟೇಬಲ್ಗೆ ಇಟ್ಕೊಟ್ಟು ಅಥವಾ ಊಟ ಮಾಡ್ಬೇಕಾದ್ರೆ ಗೆಸ್ಟ್ಗಳು ಬಂದರೆ ಪಿಂಗಾಣಿದ್ರಲ್ಲಿ ಇಟ್ಕೊಂಡು ಇಲ್ಲಿ ನೀರು ತುಂಬಿಕೊಂಡು ಅವರಿಗೆ ಬಗ್ಗಿಸ್ತಾ ಇದ್ದಿದ್ದು ನೀರು ಕುಡಿಲೆ ಅಂತ. ಅದ್ರ ಜೊತೆಗೆ ಇಲ್ಲೊಂದು ಪಾತ್ರೆ ನೋಡ್ತಾ ಇದ್ರೆ ಹಿತ್ತಾಳೆದಾಗಿದೆ. ಎಷ್ಟು ಗಟ್ಟಿ ಇದೆ ಅಂತ ಹೇಳಿದ್ರೆ ಒಳಗಡೆ ಪಳಪಳ ಅಂತ ಹೊಳಿತಾ ಇದೆ. ಅದ್ರ ಜೊತೆಗೆ ಹೊರಗಡೆ ಕೋಟ್ ನೋಡ್ಬೋದು, ಕಂಪ್ಲೀಟ್ ಹಿತ್ತಾಳೆಯಿಂದ ಕವರ್ ಆಗಿದೆ. ಇದರಲ್ಲಿ ಸಾಂಬಾರ್ ಅಥವಾ ಪಲ್ಯ ಏನಾದರೂ ಮಾಡ್ತಾ ಇದ್ರು. ಅದ್ರ ಜೊತೆಗೆ ನಾವು ಇವಾಗ ಎಣ್ಣೆಲಿ ಮಾಡಿದಂಥ ವಿವಿಧ ಖಾದ್ಯಗಳನ್ನ ತಯಾರಿಸ್ಬೇಕಂದ್ರೆ ಈ ಥರ ಅಗ್ಲನೆ ಬಾಯಿರೋಂಥ ಪಾತ್ರೆ ಬೇಕಿತ್ತು. ಇವಾಗ ಬಾಂಡ್ಲಿ ಅಂತ ಹೇಳ್ತೀವಿ. ಈ ಕಡೆ ಎಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಉಕ್ಕಿರುತ್ತೆ. ಆದರೆ ಆವಾಗಿನ ಕಾಲದಲ್ಲಿ ಯಾವ ರೀತಿ ಇತ್ತು ನೋಡಿ, ಈ ರೀತಿ ಉಕ್ಕಳನ್ನ ನಾವೆಲ್ಲಿ ನೋಡ್ತೀವಿ ಗೊತ್ತಾ, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾರಲ್ಲ, ಪೂಜಾರು ಮಂಗಳಾರತಿ ಮಾಡ್ಬೇಕಾದ್ರೆ ಈಗೆಲ್ಲ ಬಳಸಿ ಮಂಗಳಾರತಿ ಮಾಡ್ತಾ ಇರ್ತಾರೆ ಅಥವಾ ದೀಪಗಳನ್ನ ಬೆಳಗ್ತಾ ಇರ್ತಾರೆ. ಅಲ್ಲಷ್ಟೇ ಅಲ್ಲ, ಅಡುಗೆ ಮನೇಲೂ ಕೂಡ ಅಡುಗೆ ಮಾಡಬೇಕಾದ್ರೆ ಬಾಂಡ್ಲಿಗೆ ಈ ರೀತಿಯಾದಂಥ ಒಂದು ಉಕ್ಕಿರ್ತಾ ಇತ್ತು. ಹಲವಾರು ಪಾತ್ರೆಗಳಿಗೆ ಈ ರೀತಿ ಉಕ್ಕಿರ್ತಾ ಇತ್ತು. ಅದರ ಜೊತೆಗೆ ಇವಾಗೆಲ್ಲ ಕಾಫಿ ಟೀ ಬಂದಿದೆ. ಹಿಂದೆ ರಾಜರು ಏನು ಕುಡಿತಾ ಇದ್ರು, ಮಾರ್ನಿಂಗ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು, ಅವ್ರು ಬೇಸರ ಕಳೆಯೋದಕ್ಕೆ ಅಥವಾ ಯಾರಾದ್ರು ಗೆಸ್ಟ್ ಬಂತು ಅಂತ ಹೇಳಿದ್ರೆ ಈ ರೀತಿ ಪಿಂಗಾಣಿ ಬಟ್ಲುಗಳಲ್ಲಿ ಕಷಾಯ ಮಾಡಿಕೊಡ್ತಾ ಇದ್ರು. ಅದೇ ಮನೇಲೇ ಸಿಗ್ತಾ ಇದ್ದಂಥ ಅವ್ರ ತೋಟದಲ್ಲಿ ಸಿಕ್ಕಿದಂತಹ ಗಿಡಮೂಲಿಕೆಗಳನ್ನ ಉಪಯೋಗಿಸಿಕೊಂಡು ಕಷಾಯ ಮಾಡ್ತಾ ಇದ್ರು. ಅದು ಆರೋಗ್ಯಕ್ಕೂ ಒಳ್ಳೆಯದಾಗಿತ್ತು, ಮತ್ತು ಬೆಳಗ್ಗೆ ಮತ್ತು ಸಂಜೆ ಅವರಿಗೆ ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡ್ತಾ ಇತ್ತು. ಹಾಗಾಗಿ ಇದಕ್ಕೆ ಒಂದು ಕಷಾಯ ಎಲ್ಲ ಮಾಡಿಕೊಂಡು ಗೆಸ್ಟ್ ಬಂದಾಗ ಅಲ್ಲಿ ಕೆಲಸ ಮಾಡಿದವರೆಲ್ಲ ಬಂದು ಅವರಿಗೆ ಈ ಕಷಾಯನ ಕೊಟ್ಟು ಈ ರೀತಿಯಾದಂಥ ಪಾತ್ರೆಗಳನ್ನ ಬಳಸ್ತಾ ಇದ್ರು ಅಡುಗೆ ಮನೆಗಳಲ್ಲಿ. ಮತ್ತು ಇದು ಅಲಂಕಾರಿಕವಾಗಿ ಇರ್ತಾ ಇತ್ತು. ರಾಜರ ಮನೆಯಲ್ಲಿ ಅಲಂಕಾರಿಕವಾಗಿಯೇ ಅನೇಕ ಅಡುಗೆ ಮಾಡುವಂಥ ವಸ್ತುಗಳು ಮತ್ತು ಡಿನ್ನರ್ ಸೆಟ್ಗಳನ್ನ ನಾವು ನೋಡ್ಬೋದು. ಇದೇ ಮಾದರಿಯಲ್ಲಿ ಕೂಡ ನಾವು ಇವಾಗ ಇದೇ ಡೈನಿಂಗ್ ಸೆಟ್ ಆಗಿರ್ಬೋದು, ಡಿನ್ನರ್ ಸೆಟ್ ಆಗಿರ್ಬೋದು ಮನೇಲಿ ಅಲಂಕಾರಿಕವಾಗಿ ಯೂಸ್ ಮಾಡ್ತೀವಿ. ಮತ್ತು ಮನೇಲಿ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಕೊಡ್ತೀವಿ. ಇದನ್ನೇ ಮುಂದುವರೆದ ಭಾಗ. ಈಗ ಕಾಫಿ ಕಪ್ಗಳೆಲ್ಲ ನೋಡ್ತೀವಿ ಅಲ್ಲ, ಇದೇ ಮಾದರಿಯಲ್ಲಿ. ಅದರ ಜೊತೆಗೆ ನೋಡಿ, ಪುಟಾಣಿದೊಂದು ಹಿತ್ತಾಳೆಯಲ್ಲಿ ಮಾಡಿದೊಂದು ಪಾತ್ರೆ ಇದೆ. ಇದು ಪಲ್ಯ ಆಗಿರ್ಬೋದು, ಏನಾದರೂ ಬಡಿಸೋದಕ್ಕೆ ಯೂಸ್ ಮಾಡ್ತಾ ಇದ್ರು. ಅದ್ರ ಜೊತೆ ನೀರು ಕುಡಿತಾ ಇದ್ರಲ್ಲ, ಇವಾಗ ಗ್ಲಾಸ್ ನೋಡ್ತೀವಿ, ಚಂಬುಗಳು ನೋಡ್ತೀವಿ. ಇವಾಗ ಹಿತ್ತಾಳೆ ಚಂಬಲ್ಲಿ ನೀರು ಕುಡಿತಾ ಇದ್ದಿದ್ದು. ಬಿಸಿನೀರು ಕಾಯಿಸ್ಬೇಕಲ್ಲ, ಅದಕ್ಕೊಂದು ಪಾತ್ರೆ ಬೇಕಿತ್ತು. ಈ ರೀತಿ ಶೇಪಲ್ಲಿ ಒಂದು ಹಿತ್ತಾಳೆ ಪಾತ್ರೆಯಲ್ಲಿ ಬಿಸಿನೀರು ಕುಡಿತಾ ಇದ್ರು. ಅವಾಗಿನ ಕಾಲದಲ್ಲಿ ಒಂದು ವಾಡಿಕೆ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ, ಹಿತ್ತಾಳೆ ಪಾತ್ರೆ ಆಗಿರ್ಬೋದು, ತಾಮ್ರದ ಪಾತ್ರೆಗಳಲ್ಲಿ ನೀರನ್ನು ಇಟ್ಟು ಕುಡಿದ್ರೆ ನಮಗೆ ಅದರಲ್ಲಿರೋಂಥ ಕಬ್ಬಿಣಾಂಶ ಎಲ್ಲ ಇಲ್ಲಿ ಬಿಟ್ಕೊಂಡಿರುತ್ತೆ. ಅದನ್ನು ಮಾರನೇ ಬೆಳಗ್ಗೆ ಆಗಿರ್ಬೋದು, ನಾವು ಸ್ವಲ್ಪ ಸಮಯದ ನಂತರ ಕುಡಿದ್ರೆ ನಮ್ಮ ದೇಹಕ್ಕೆ ಬೇಕಾದಂಥ ಕಬ್ಬಿಣಾಂಶಗಳು ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸರಿ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನ ಬಳಸ್ತಾ ಇದ್ರು. ಇವಾಗ ಅದು ಸಾಧ್ಯ ಇಲ್ಲ, ಯಾಕೆಂದ್ರೆ ತುಂಬ ಕಾಸ್ಟ್ಲಿ ಆಗಿದೆ. ಹಾಗಾಗಿ ರಾಜರು ಊಟ ಮಾಡ್ತಾ ಇರುವಂಥ ತಟ್ಟೆ ನೋಡ್ಬೋದು ನೀವು, ಎಲ್ಲ ಕಂಪ್ಲೀಟ್ ತಾಮ್ರದಿಂದ ಕವರ್ ಆಗಿದೆ, ಹಿತ್ತಾಳೆಯಿಂದ ಕವರ್ ಆಗಿದೆ. ಅದ್ರ ಜೊತೆಗೆ ಪಂಚಲೋಹಗಳಿಂದಲೂ ಕೂಡ ಮಾಡ್ತಾ ಇದ್ರು ಈ ತಾಮ್ರದ ಪಾತ್ರೆಗಳೆಲ್ಲನೂ ಕೂಡ. ಇಲ್ಲಿ ಒಂದು ಸಾಕ್ಷಿಯಾಗಿದೆ. ಇದು ಕೂಡ ಪಂಚಲೋಹಗಳಿಂದ ತಯಾರು ಮಾಡಿದಂಥ ಒಂದು ಪಾತ್ರೆ ಆಗಿದೆ. ಇದಕ್ಕೂ ಮುಂಚೆ ರಾಜರು ಚಿನ್ನ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು. ಅದಾದ ನಂತರ ಬೆಳ್ಳಿ ತಟ್ಟೆಯಲ್ಲಿ, ಕಾಲಾನಂತರ ಪಂಚಲೋಹಗಳು ಮತ್ತು ಸ್ಟೀಲ್ದೆಲ್ಲ ಬಂತು. ಇದೊಂದು ಪುಟಾಣಿದು, ಇದೊಂದು ವಿಶೇಷ ಅಂತಲೇ ಹೇಳ್ಬೋದು. ರಾಜರು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಆದರೂ ಕೂಡ ಇಲ್ಲಿ ನೋಡ್ಬೋದು ನೀವು ಹೇಗಿದೆ ಅಂತ. ಇವಾಗೆಲ್ಲ ನಾವು ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತು ಮನೆಗಳಲ್ಲಿ ಎಣ್ಣೆಗಳನ್ನು ಹಾಕೋದಕ್ಕೆ, ಪೆಟ್ರೋಲ್ಗಳನ್ನು ಯೂಸ್ ಮಾಡೋದಕ್ಕೆ ಇದ್ರ ಮುಖಾಂತರ ನಾವು ನೋಡ್ತೀವಿ. ಆವಾಗ ಇದನ್ನು ಅವ್ರು ಮದ್ಯಪಾನಕ್ಕೋಸ್ಕರನೇ ಹಿತ್ತಾಳೆಯಿಂದ ಮಾಡಿಸ್ಕೊಂಡಿದ್ದಂಥ ಒಂದು ಕ್ಯೂಟ್ ಪುಟಾಣಿಯಾದಂಥ ಒಂದು ಪೆನಲ್ ಥರ ಪೆನನ್ನು ಬಳಸ್ತಾ ಇದ್ರು. ಇದ್ರ ಮುಖಾಂತರ ಅವರು ಇಲ್ಲಿ ಒಂದು 10 ml ಇಲ್ಲ, ಯಾಕೆಂದರೆ ಮದ್ಯಪಾನ ಫಾರಿನಿಂದಲೂ ಕೂಡ ಅವರು ಇಂಪೋರ್ಟ್ ಮಾಡ್ಕೊಳ್ಳೋದಿರೋದ್ರಿಂದ ಒಂದು ಸ್ವಲ್ಪ ಡ್ರಾಪ್ ಆಗಿ ಇಲ್ಲೊಂದು ಗ್ಲಾಸ್ ತೊಗೊಂಡು ಎಷ್ಟಿದೆ ಒಂದು ಡ್ರಾಪ್ ಆಗಿ ಇದು ಮಾಡಿಕೊಂಡು ಮದ್ಯಪಾನನ ಸೇವನೆ ಮಾಡ್ಕೊಳ್ತಾ ಇದ್ರು. ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಮತ್ತು ಹೆಲ್ತ್ ಪರ್ಪಸ್ಗೋಸ್ಕರನು. ಇಲ್ಲಿರೋ ಪಾತ್ರೆಗಳೆಲ್ಲ ನೋಡಿದರೆ ರಾಜ ಮನೆತನದಲ್ಲಿ ಅಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅನ್ನೋದು ಒಂದು ನಿಮಗೆ ಕಾನ್ಸೆಪ್ಟ್ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.